Hi everyone, welcome to my channel. Like, share, comment and subscribe my channel and come let's start the recipe of Sunday sandwich. Come. ಅಮ್ಮ ಹಾ ತಿನ್ನಕ್ಕೇನಾರ ಅವಲಕ್ಕಿ ಮಾಡ್ಕೊಡ್ಲಾ? ಬರೀ ಅವಲಕ್ಕಿ ಚಿತ್ರಾನ್ನ ಅಂತಿರ್ತಿಲ್ಲ ಸ್ನಾಕ್ಸ್ ಉಪ್ಪಿಟ್ಟು ಅದೇ ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಒಂದೇ ಕಡೆ ಸ್ನಾಕ್ಸ್ ಅಂದ್ರೆ ಅವೇನಮ್ಮ? ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ನೋಡಮ್ಮ ಫ್ರೈ ಇರಲ್ವಾ? ನೋಡಮ್ಮ ಅವೆಲ್ಲ ನನಗೆ ಮಾಡಕ್ ಬರಲ್ಲ. ಅವೆಲ್ಲ ಎಕ್ಸ್ಪೆರಿಮೆಂಟ್ ನನ್ ಕೈಗೆ ಆಗಲ್ಲ. ಅಟ್ಲೀಸ್ಟ್ ಸಂಡೇ ಒಂದಿನಾದ್ರೂ ಫ್ರೀ ಬಿಟ್ಬಿಡಮ್ಮ ನನ್ನ. ನೀನು ಯಾವಾಗೂ ಇದು ಅಂತೀಯ. ಏನಾತೆ ಯಾಕೆ ಕ್ಲಾಸು ಏನೇ ಹರ್ದಂಗಿ ಹೂನಪ್ಪ, ನಾನು ಅರ್ಧಂಗಿನೇ. ನಿನ್ನ ಮಗಳು ಜಗಳ. ಏನಂತೆ ಅವಳಿಗೆ ಸ್ನಾಕ್ಸ್ ಏನಾದ್ರೂ ಬೇಕಂತೆ, ಸೊ ಅವಲಕ್ಕಿ ಮಾಡ್ಕೊಡ್ಲಾ ಅಂತ ಕೇಳಿದೆ. ಬಾರೆ ಸಂಡೇ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ ಬಾ. ಅಪ್ಪ ತಿನ್ನಂತೆ. ನಾನು ಹೆಲ್ಪ್ ಮಾಡಲ್ಲ. ಸರಿ ಬಾ ಸಂಡೇ ಸ್ಯಾಂಡ್ವಿಚ್. ನನಗೊಂದು ಸರಿ ಬನ್ನಿ ಕೊಡ್ತೀನಿ ಬನ್ನಿ. ನಿಜ ಕೊಡ್ತೀನಿ ಸಂಡೇ ಸ್ಯಾಂಡ್ವಿಚ್. ಒಂದ್ ಎಕ್ಸ್ಟ್ರಾ. ಬಾ ಸಂಡೇ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ. ಸರಿ ಅಪ್ಪ. ತಿನ್ನಂತೆ. ಬನ್ನಿ ಫ್ರೆಂಡ್ಸ್, ನಿಮಗೂ ಹೇಳ್ಕೊಡ್ತೀವಿ ಸಂಡೇ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ. ನೀವು ಮಾಡ್ಕೊಂಡು ತಿನ್ನಿ. ಇವತ್ತಿನ ಸ್ಪೆಷಲ್ ಸಂಡೇ Sunday ಸ್ಯಾಂಡ್ವಿಚ್. ಬನ್ನಿ ಫ್ರೆಂಡ್ಸ್. ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಟೊಮೊಟೊನ ಹೆಚ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಬೆಣ್ಣೆ ಹಾಕೊಂಡು ಮೆಲ್ಟ್ ಮಾಡ್ಕೋಬೇಕು ಅದನ್ನ. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದಿಷ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದು ಹಾಕಬೇಕು. ಅದರ ನೆಕ್ಸ್ಟು ಕಾರ್ನ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಆ್ಯಡ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಪನ್ನೀರ್ನ ತುರ್ಕೋಬೇಕು. ಸಾರಿ, ಆಲೂಗಡ್ಡೆನ ತುರ್ಕೋಬೇಕು. ಪನ್ನೀರ್ನ ಸ್ಲೈಸ್ ಮಾಡಿಕೊಂಡು ಅದನ್ನು ತುರಿದು ಹಾಕ್ಕೊಳ್ಳಿ. ಈಗ ನೀವು ತುರಿದು ಹಾಕ್ಕೊತೀರಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ಟಫಿಂಗ್ ಜೊತೆಗೆ, ಆವಾಗ ಅದು ರುಚಿ ಕೊಡುತ್ತೆ. ಈಗ ನೋಡಿ, ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು 1 2 ಸ್ಪೂನ್. ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸ್ ಜೊತೆ. ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕಿ, ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಕಿ, ಅದಿಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಅದು ಕ್ಲೀನಾಗಿ ಮಿಕ್ಸ್ ಆದರೆ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ, ಸ್ಟಫಿಂಗ್ ರೆಡಿಯಾಗಿದೆ ಸ್ಯಾಂಡ್ವಿಚ್ಗೆ. ಬನ್ನಿ ಸ್ಯಾಂಡ್ವಿಚ್ ಮಾಡ್ಕೊಳೋದು ತೋರಿಸ್ಕೊಡ್ತೀವಿ. ಈಗ ಒಂದು ಬ್ರೆಡ್ ಸ್ಲೈಸ್ ತಗೊಂಡು ಅದಕ್ಕೆ ಗ್ರೀನ್ ಚಟ್ನಿ ಅಂದರೆ ಪುದೀನ ಚಟ್ನಿ ಹಾಕ್ಕೋಬೇಕು. ಪುದೀನ ಚಟ್ನಿ ಹಾಕೊಂಡ್ಮೇಲೆ ಅದ್ರ ಮೇಲೆ ಸ್ಟಫಿಂಗ್ ಹಾಕ್ಬಿಡಬೇಕು. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿ ಕೊಡುತ್ತೆ. ಅದಕ್ಕೆ ಸ್ಟಫಿಂಗ್ ಆ್ಯಡ್ ಮಾಡ್ಕೊಳ್ಳಿ. ನಾವು ಸ್ಟಫಿಂಗಲ್ಲಿ ಕಾರ್ನ್ ಏನಕ್ಕೆ ಹಾಕ್ತೀವಿ ಅಂದರೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ನೋಡಿ, ಪುದೀನ ಚಟ್ನಿ,
ಅದ್ರ ಆಮೇಲೆ ಇನ್ನೊಂದು ಮೇಲ್ಗಡೆ ಮುಚ್ತೀವಲ್ಲ ಬ್ರೆಡ್ಡು, ಅದಕ್ಕೆ ಕೆಚಪ್ ಹಚ್ಕೋಬೇಕು. ನೋಡಿ, ಕ್ಲೀನಾಗಿ ಸ್ಪ್ರೆಡ್ ಮಾಡಿ. ಅದು ಕ್ಲೀನಾಗಿ ಅಷ್ಟು ಬ್ರೆಡ್ಡಿಗೆ ಸ್ಪ್ರೆಡ್ ಆಗಬೇಕು. ನೆಕ್ಸ್ಟು ಅದ್ರ ಮೇಲೆ ಚೀಸಿಂದು ಸ್ಲೈಸ್ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಆ್ಯಡ್ ಮಾಡ್ಕೋಬೇಕು ಸ್ಲೈಸ್ನ. ನೆಕ್ಸ್ಟು ಇದು ಕೆಚಪ್ ಹಚ್ಕೊಂಡಿದ್ವಲ್ಲ ಬ್ರೆಡ್ನು, ಅದನ್ನು ಜಾಯಿಂಟ್ ಮಾಡಿ. ಒಂದು ಪ್ಯಾನ್ ಇಟ್ಟು ಬೆಣ್ಣೆ ಹಾಕಿ ಸ್ಟಫಿಂಗ್ ಮಾಡಿರ್ತೀವಲ್ಲ ಅದನ್ನು ಹಾಕಬೇಕು. ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ನೋಡಿ, ಮೇಲ್ಗಡೆ ಈ ಥರ ಪ್ರೆಸ್ ಮಾಡಬೇಕು ಸ್ವಲ್ಪ. ನೋಡಿ, ನಮ್ಮ ಸ್ಪೆಷಲ್ ರೆಸಿಪಿ ಸ್ಯಾಂಡ್ವಿಚ್ ತಯಾರಾಗಿದೆ, ಸವಿಯಲು ಸಿದ್ಧ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ನಮಗೆ. ನೋಡಿ ಫ್ರೆಂಡ್ಸ್, ಸ್ಯಾಂಡ್ವಿಚ್ಚು ಕೆಚಪ್ ಜೊತೆಗೆ ತಿನ್ನೋಕ್ಕೆ ಸವಿಯಲು ಸಿದ್ಧ. ನೀವು ಮನೇಲಿ ಟ್ರೈ ಮಾಡ್ಕೊತೀನಿ, ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪ ತಿಂತಿದ್ದಾರೆ. ಹೇಗಿದೆ? ಚೆನ್ನಾಗಿದೆಯಾ? ನೀವು ಟ್ರೈ ಮಾಡಿ ಮನೇಲಿ. ಅಪ್ಪ ಏನ್ ಹೇಳ್ತಿದ್ದಾರೆ ಗೊತ್ತಾ, ನೀವು ಮನೇಲಿ ಟ್ರೈ ಮಾಡಿ, ಸೂಪರ್ ಬರುತ್ತೆ. ಕಾಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋ ಮೀಟ್ ಆಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್.